7.65 ಲಕ್ಷ ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರದಿಂದ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಸ್ವಾತಂತ್ರ್ಯ ದಿನಾಚರಣೆಗೆ ಡಿಕೆ ಸರ್ಕಾರ ಈಗ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. 7.65 ಲಕ್ಷ ಬಿಪಿಎಲ್ ಕಾರ್ಡ್ ಸಂಖ್ಯಾಸ್ಪದ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ. ನೋಡಿ, ಏನು 7,65,000 ಬಿಪಿಎಲ್ ಕಾರ್ಡುದಾರರಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. 7,65,000 ಬಿಪಿಎಲ್ ಕಾರ್ಡ್ನ ಏನು ಶಂಕಾಸ್ಪದ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆಯಾ? ನಮ್ಮ ಬಿಪಿಎಲ್ ಕಾರ್ಡ್ ಡಿಲೀಟ್ ಆಗುತ್ತೆ ಅಂತ ಭಯ ನಿಮಗಿದೆಯಾ? ಈಗ ಏನು ಮಾಡಬೇಕಪ್ಪ ಅಂತ ನಿಮಗೆ ಚಿಂತೆ ಕಾಡ್ತಾ ಇದೆಯಾ? ಸರ್ಕಾರ ಏನೇನು ರೂಲ್ಸ್ ತರ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಇದೆಲ್ಲ ಸಹಜವಾಗಿಯೇ ಜನರಿಗೆ ಮೂಡುವಂತಹ ಪ್ರಶ್ನೆಗಳು. ಏನು ಮಾಡೋದಪ್ಪ, ನಮ್ಮ ಹೆಸರು ಡಿಲೀಟ್ ಆಗಿಬಿಟ್ಟಿರುತ್ತೋ ಏನೋ, ನಮ್ಮ ಕಾರ್ಡ್ಗಳು ಡಿಲೀಟ್ ಆಗಿದೆಯೋ ಏನೋ ಅಂತ. ಡೋಂಟ್ ವರಿ, ಈಗ ಬಿಜೆಪಿ ಏನು ಬಿಪಿಎಲ್ ಕಾರ್ಡ್ ರದ್ದಾಗಲ್ಲ, ಆರಾಮಾಗಿರಿ. ಅಂದರೆ ಸರ್ಕಾರ ಗುಡ್ ನ್ಯೂಸ್ ನೀಡಿರುವಂಥದ್ದು, ಬಿಪಿಎಲ್ ಕಾರ್ಡ್ ರದ್ದಾಗೋದಿಲ್ಲ, ಆರಾಮಾಗಿರಬಹುದು. ಸ್ವತಂತ್ರ ದಿನಾಚರಣೆಗೆ ಡಿಕೆ ಸರ್ಕಾರ ಈಗ ಸಿಹಿ ಸುದ್ದಿಯನ್ನು ನೀಡಿರುವಂಥದ್ದು. ಅಂದರೆ ಏನು 7,67,000 ಬಿಪಿಎಲ್ ಕಾರ್ಡ್ ಡಿಲೀಟ್ ಆಗುತ್ತೆ ಅಂತ ಒಂದು ಅನುಮಾನ ಇತ್ತು. ನಮ್ಮ ಇದು ಬಿಪಿಎಲ್ ಕಾರ್ಡ್ ಡಿಲೀಟ್ ಆಗಿಬಿಡುತ್ತಾ, ಏನು ಮಾಡಬೇಕು ನಾವು ಅಂತ ಎಲ್ಲ ತುಂಬ ಚಿಂತೆ ಇತ್ತು. ಸರ್ಕಾರ ಹೊಸ ರೂಲ್ಸ್ ತರ್ತಾ ಇದೆ, ಏನಪ್ಪ ಮಾಡೋದು ಅನ್ನುವಂಥ ಚಿಂತೆಯಲ್ಲಿ ಸಾರ್ವಜನಿಕರಿದ್ದರು. ಈಗ ಅದಕ್ಕೆ ನೀವು ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ, ಯಾಕಂದರೆ ಬಿಪಿಎಲ್ ಕಾರ್ಡ್ ರದ್ದಾಗೋದಿಲ್ಲ, ಆರಾಮಾಗಿ ನೀವು ಇರಬಹುದಾಗಿದೆ. ಈಗ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ನೀಡಿರುವಂಥದ್ದು. ಬಿಪಿಎಲ್ ಕಾರ್ಡ್ ರದ್ದಾಗುವಂಥ ವಿಚಾರವಾಗಿ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ನೀಡಿದೆ. ಅಂದರೆ ಏನು 7,67,000 ಬಿಪಿಎಲ್ ಕಾರ್ಡುದಾರರಿಗೆ ಗುಡ್ ನ್ಯೂಸ್ ನೀಡುವಂಥದ್ದು. ಸ್ವಾತಂತ್ರ್ಯ ದಿನಾಚರಣೆಗೆ ಯಾರದೆಲ್ಲ ನಮ್ಮ ಬಿಪಿಎಲ್ ಕಾರ್ಡ್ ಡಿಲೀಟ್ ಆಗಿಬಿಡುತ್ತೆ ಅಂತ ಭಯ ಇತ್ತು, ಅವರಿಗೆಲ್ಲ ಈಗ ಬಿಗ್ ರಿಲೀಫನ್ನು ರಾಜ್ಯ ಸರ್ಕಾರ ನೀಡಿರುವಂಥದ್ದು. ಸದ್ಯ ಬಿಪಿಎಲ್ ಕಾರ್ಡ್ ರದ್ದಿಗೆ ತಾತ್ಕಾಲಿಕ ಸ್ಥಗಿತ. ಮಾನದಂಡ ಉಲ್ಲಂಘಿಸಿದ್ರು ಕೂಡ ಸದ್ಯ ಯಾವುದೇ ರೀತಿಯ ಕ್ರಮ ಇಲ್ಲ ಇಲ್ಲಿ. ಅಂದರೆ ಇದು ತಾತ್ಕಾಲಿಕವಾಗಷ್ಟೇ. ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಮಹತ್ವದ ಘೋಷಣೆಯನ್ನ ನೀಡಿದ್ದಾರೆ. ಮಾನದಂಡ ಉಲ್ಲಂಘಿಸಿದಂತಹ ಬಿಪಿಎಲ್ ಕಾರ್ಡ್ ರದ್ದಿಗೆ ಬ್ರೇಕ್ ಬಿದ್ದಿದೆ. 7,65,000 ಬಿಪಿಎಲ್ ಕಾರ್ಡ್ಗಳು ಶಂಕಾಸ್ಪದ ಲಿಸ್ಟ್ಗೆ ಸೇರಿವೆ. ಈ ಪಟ್ಟಿಯಲ್ಲಿ ಪರಿಷ್ಕರಿಸುವಂತೆ ಕೇಂದ್ರ ಸರ್ಕಾರ ರವಾನೆ ಮಾಡಿರುವಂಥದ್ದು. ಸದ್ಯ ಈ ಪ್ರಕ್ರಿಯೆ ಸ್ಥಗಿತ ಅಂತ ಸಚಿವ ರಿಜ್ವಾನ್ ಅರ್ಷದ್ ತಿಳಿಸಿದ್ದಾರೆ. ನೋಡಿ, ಏನು 7,65,000 ಬಿಪಿಎಲ್ ಕಾರ್ಡ್ಗಳು ಶಂಕಾಸ್ಪದ ಲಿಸ್ಟ್ಗೆ ಸೇರಿವೆ. ಇನ್ನು ಪರಿಷ್ಕರಣೆ ಕೈ ಬಿಟ್ಟಿದ್ಯಾಕೆ ಅಂತ ನೋಡೋದಾದ್ರೆ, 7,65,000 ಕಾರ್ಡ್ಗಳನ್ನ ಶಂಕಾಸ್ಪದ ಲಿಸ್ಟ್ಗೆ ಕೇಂದ್ರ ಸೇರಿಸಿದೆ. ಇನ್ನು ಅದರಲ್ಲಿ 3,50,000 ಅನರ್ಹ ಕಾರ್ಡ್ಗಳನ್ನ ಎಪಿಎಲ್ಗೆ ಪರಿವರ್ತನೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಅನರ್ಹರಿಗೆ ಬಿಪಿಎಲ್ನಿಂದ ಕೊಕ್ ನೀಡಿದಂತಹ ಅಧಿಕಾರಿಗಳು ಜನರ ಹಿತದೃಷ್ಟಿಯಿಂದ ಬಾಕಿ ಉಳಿದಿರುವ ಕಾರ್ಯ ಸ್ಥಗಿತ. ಸದ್ಯ ಉಳಿದ ಪಡಿತರ ಚೀಟಿಗಳ ಫಿಲ್ಟರ್ ಕಾರ್ಯ ಸ್ಥಗಿತಗೊಂಡಿರುವಂಥದ್ದು. ಇನ್ನು ಹಳದುಬ್ಬರ ಹಿನ್ನೆಲೆಯಲ್ಲಿ ಹಳೆ ನಿಯಮ ಪಾಲನೆಗೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಬಿಪಿಎಲ್ ಪರಿಷ್ಕರಣೆ ಕಾರ್ಯಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಕೇಂದ್ರ ಸರ್ಕಾರಕ್ಕೆ ರಿಜ್ವಾನ್ ಅರ್ಷದ್ ಮಾಹಿತಿಯನ್ನ ನೀಡಿದ್ದಾರೆ.